ಪೋಷಕರ ನಮಸ್ಕಾರ. ಲಕ್ಷ್ಮೀನಾರಾಯಣ ಕಾಮತ್ ಅಂತ, ಪೇರೆಂಟಿಂಗ್ ಸ್ಪೆಷಲಿಸ್ಟು ಮತ್ತು ಪೇರೆಂಟಿಂಗ್ ಕೌನ್ಸಿಲರು. ಇದೇ ಶನಿವಾರ ನಿಮ್ಮ ಸ್ಕೂಲಲ್ಲಿ ನಾವೊಂದು ಸ್ಪೆಷಲ್ ವರ್ಕ್ಶಾಪನ್ನು ಆರ್ಗನೈಸ್ ಮಾಡ್ತಾಯಿದ್ದೇವೆ, ಆರ್ಟ್ ಆಫ್ ಪೇರೆಂಟಿಂಗ್ ಅಂತ. ಇದರ ಮೂಲತಃ ಉದ್ದೇಶ ಏನಂದರೆ, ತುಂಬ ಪೇರೆಂಟ್ಸು ತಮ್ಮ ಮಕ್ಕಳೊಟ್ಟಿಗೆ ವರ್ಕ್ ಮಾಡ್ತಾ ಇರುವಾಗ ತುಂಬ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾರೆ. ಎಕ್ಸಾಂಪಲಿಗೆ ಪುವರ್ ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು. ತುಂಬ ಮಕ್ಕಳು ಮೊಬೈಲ್ ಇಲ್ಲದೆ ಊಟನೇ ಮಾಡೋದಿಲ್ಲ. ಕೆಲವು ಮಕ್ಕಳು ತುಂಬ ಶೈ ನೇಚರ್ ಇರುತ್ತೆ ಅವರಲ್ಲಿ, ಯಾರನ್ನು ಮಾತಾಡಿಸೋದಿಲ್ಲ, ಫ್ರೆಂಡ್ಸ್ ಮಾಡ್ಕೊಳ್ಳೋದಿಲ್ಲ, ಯಾರೊಟ್ಟಿಗೆ ಸ್ಮೈಲ್ ಮಾಡೋದಿಲ್ಲ. ಕೆಲವು ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ, ಆಮೇಲೆ ಅಗ್ರೆಸಿವ್ ಅವರ ಬಿಹೇವಿಯರ್ ಇರುತ್ತೆ, ಎಲ್ರಿಗೂ ಹೊಡೆಯೋದು, ಜೋರಾಗಿ ಕಿರ್ಚೋದು. ಕೆಲವು ಮಕ್ಕಳು ಇನ್ನೂ ಮಾತಾಡೋದಿಲ್ಲ, ತೊದಲು ಮಾತಾಡ್ತಾರೆ, ಬ್ರೋಕನ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಕೆಲವು ಮಕ್ಕಳಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಏನು ಮಾಡಲಿಕ್ಕೂ ಸಹ, ಓದೋದಿರ್ಬೋದು, ಬರೆಯೋದಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಸೊ ಆ್ಯಸ್ ಎ ಪೇರೆಂಟ್ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ, ಅಂದರೆ ಯಾಕೆ ನನ್ನ ಮಗುವಲ್ಲಿ ಇದೆಲ್ಲ ಚಾಲೆಂಜಸ್ ಇದೆ, ನಾನು ಏನು ಮಾಡ್ಬೋದು, ಇದಕ್ಕೆ ಮೂಲತಃ ಕಾರಣ ಏನು, ನನ್ನ ರೋಲ್ ಏನು, ಹೌ ಕ್ಯಾನ್ ಐ ವರ್ಕ್ ವಿತ್ ಮೈ ಚೈಲ್ಡ್ ಅಂತ ನಿಮ್ಗೆ ಒಂದು ಐಡಿಯಾ ಬಂದರೆ, ನಿಮಗೆ ನಿಮ್ಮ ಮಕ್ಕಳೊಟ್ಟಿಗೆ ವರ್ಕ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಮೇ ಬಿ ನಿಮ್ಮ ಮಕ್ಕಳು ಏನು ಪ್ರಾಬ್ಲಮ್ಸೇ ಇರಲಿಕ್ಕಿಲ್ಲ, ಆದರೂ ಸಹ ನೀವು ಸ್ವಲ್ಪ ಕಾನ್ಷಿಯಸ್ ಆಗಿದ್ದರೆ, ಅವರನ್ನು ರೈಟ್ ವೇಯಲ್ಲಿ ಅಬ್ಸರ್ವ್ ಮಾಡಿದರೆ, ನಿಮಗೆ ಅವರಲ್ಲಿ ಏನು ಒಂದು ಟ್ಯಾಲೆಂಟ್ ಇದೆ, ಅವರ ಸ್ಟ್ರೆಂತ್ಸ್ ಏನಂತ ಗೊತ್ತಾಗ್ಬಿಡುತ್ತೆ. ಮತ್ತು ನೀವು ಅದರಲ್ಲಿ ಅವರನ್ನು ಪುಷ್ ಮಾಡಿದರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಡೆವಲಪ್ ಆಗಿಬಿಡುತ್ತೆ. ಸೊ ಈ ವರ್ಕ್ಶಾಪ್ ಪ್ರೈಮರಿ ಆಬ್ಜೆಕ್ಟಿವ್ ಏನಂದರೆ, ನೀವು ನಿಮ್ಮ ಮಗುವಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಆದಷ್ಟು ಬೇಗ ಡೆವಲಪ್ ಮಾಡಬೇಕು ಅಂತ. ದಟ್ ಈಸ್ ಯುವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಪೇರೆಂಟ್. ಸೊ ಈ ಸ್ಯಾಟರ್ಡೇ ನೀವು ಮತ್ತು ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರು ಇಬ್ಬರೂ ಈ ವರ್ಕ್ಶಾಪ್ ಅಟೆಂಡ್ ಆಗಬೇಕು. ನಾವು ಈ ವರ್ಕ್ಶಾಪನ್ನು ಲಾಸ್ಟ್ ಒಂದು 10 ವರ್ಷದಿಂದ ನೂರಾರು ಸ್ಕೂಲಲ್ಲಿ ಮಾಡಿದ್ದೇವೆ. ಸಾವಿರಾರು ಪೇರೆಂಟ್ಸು ಈ ವರ್ಕ್ಶಾಪ್ ಬೆನಿಫಿಟ್ ತಗೊಂಡಿದ್ದಾರೆ. ಸೊ ನೀವು ಈ ವರ್ಕ್ಶಾಪ್ ಅಟೆಂಡ್ ಆಗಿಬಿಟ್ಟು ಒಂದು ಕಾನ್ಷಿಯಸ್ ರೆಸ್ಪಾನ್ಸಿಬಲ್ ಪೇರೆಂಟ್ ಆಗಬೇಕಂತ ನಮ್ಮ ಒಂದು ಅನಿಸಿಕೆ. ಸೊ ನನ್ನ ಮನವಿ ಏನಂದರೆ, ವರ್ಕ್ಶಾಪ್ ಅಟೆಂಡ್ ಆಗುವ ಮುಂಚೆ ಒಂದು ಗೂಗಲ್ ಫಾರ್ಮನ್ನು ನಿಮ್ಗೆ ಕಳಿಸಿದ್ದಾರೆ ನಿಮ್ಮ ಸ್ಕೂಲ್ನವರು, ಒಂದು ರಿಜಿಸ್ಟ್ರೇಷನ್ ಫಾರ್ಮನ್ನು. ಅದನ್ನು ಫಿಲ್ ಮಾಡಿ. ಸೊ ನಮ್ಗೆ ಐಡಿಯಾ ಬರುತ್ತೆ ಎಷ್ಟು ಜನ ವರ್ಕ್ಶಾಪ್ ಅಟೆಂಡ್ ಆಗ್ತಾ ಇದ್ದೀರಾ ಅಂತ. ನಮಗೆ ಆರ್ಗನೈಸ್ ಮಾಡಲಿಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮಿಸ್ ಮಾಡಬೇಡಿ ಈ ವೀಕೆಂಡ್ ವರ್ಕ್ಶಾಪನ್ನು. ಏನು ಬೇರೆ ವರ್ಕ್ ಇದ್ದರೂ ಸೊ ಅದನ್ನು ಪೋಸ್ಟ್ಪೋನ್ ಮಾಡಿ. ಇಟ್ಸ್ ಜಸ್ಟ್ 90 minutes ವರ್ಕ್ಶಾಪ್ ಆದಮೇಲೆ 1-to-1 ಇಂಟ್ರ್ಯಾಕ್ಷನು ಇದೆ ನಿಮ್ಮೊಟ್ಟಿಗೆ, ಅದನ್ನು ಬೇಕಾದ್ರೆ ನಾವು ಮಾಡ್ಬೋದು. ಸೊ ಸಿ ಯು ದಿಸ್ ಸ್ಯಾಟರ್ಡೇ. ಸೊ ಹ್ಯಾವ್ ಅ ಗ್ರೇಟ್ ವೀಕೆಂಡ್. ಸಿಗೋಣ. ಬಾಯ್.